ಗೈಸ್ ಇವಾಗ ನಮ್ಮ ಗಾನವಿ ಈಗ ಊರಿಗೀಗ ಹೊರಟೋಳೆ. ಏನಕ್ಕೆ ಅಂದರೆ ನಮ್ಮ ಊರಲ್ಲಿ ಅಜ್ಜಿ ಊರಲ್ಲಿ ಬೇರೆ ಫುಲ್ಲು ದೊಡ್ಡ ಹಬ್ಬ, ಸೊ ಜಾತ್ರೆ. ಇನ್ನೇನು ದೊಡ್ಡ ಹಬ್ಬ ಅಂತಲೇ ಹೇಳೋದು ಅದಕ್ಕೆ. ಆಯ್ತಾ ಗೈಸ್, ಸರಿ ಜಾತ್ರೆಗೆ ಈಗ ಹೊರಟೋಳೆ ಗೈಸ್ ನಮ್ಮ ಗಾನವಿ. ಅದು ನೋಡಿಲಿ ರೊನಾಲ್ಡೋ ಟೀ ಶರ್ಟ್ ಹಾಕೊಂಡವಳೆ. ಏನಂತೆ ಅದು ರೊನಾಲ್ಡೋ ಟೀ ಶರ್ಟ್ ಹಾಕೊಂಡು ಹೊರಟೋಳೆ ಅಂತ ಅಂದಿದ್ದು. ನಮ್ಮ ಅಣ್ಣ ಬುಲೆಟ್ ತೆಗೀತವನೆ. ಬುಲೆಟಲ್ಲಿ ಗಾನವಿನ ಫುಲ್ ಕದರಾಗಿ ಡ್ರಾಪ್ ಮಾಡೋಣ ಅಂತ. ಯಾಕೋ ಬುಲೆಟ್ ಯಾಕೋ ಸ್ಟಾರ್ಟ್ ಆಯ್ತಿಲ್ಲ ಗೈಸ್. ನೋಡಿಲಿ ನಮ್ಮ ಮನೆ ಮುಂದೆ ಹೆಂಗ್ ನಿಲ್ಸೋ ನೋಡಿಲಿ ಬೈಕನ್ನ. ಶನಿವಾರ ಬರ್ತೀನಿ ತಗ. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಸ್ವಾಗತ ಎಲ್ಲರಿಗೂ ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ನಾವಮ್ಮ ಇಲ್ಲಿ ಟಿಫನ್ ಮಾಡ್ತವ್ರೆ. ಟಿಫನ್ ಏನು ಅಂದರೆ ಇವತ್ತು ನಮ್ಮ ಮನೇಲಿ ಚಪಾತಿಗೆ ಏನಂದರೆ ನಾವಮ್ಮ ಅದು ಏನು ಮಾಡೋರೋ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲಿ ಇದೇನಿದು ಅನ್ನೋದೇ ಗೊತ್ತಿಲ್ಲ. ಚಿಕನಲ್ಲಿ ಇದು ಏನು ಮಾಡೋರೆ ಅನ್ನೋದೇ ಗೊತ್ತಿಲ್ಲ. ನಿನ್ನೆ ಚಿಕನ್ ಮಾಡೋರೆ. ಸೊ ಇದು ಏನು ಅಂತ ಕಮೆಂಟ್ ಮಾಡಿದ್ದು. ಈ ರೆಸಿಪಿ ನೇಮು ಏನು ಅಂತ ಕಮೆಂಟ್ ಮಾಡಿ. ಈ ಕಡೆ ಸಾಂಬಾರ್ ಅನ್ನೋದ, ಗ್ರೇವಿ ಅನ್ನೋದ, ಮಡಿಕೆ ಚಿಕನ್ನು. ಮಡಿಕೆ ಎಲ್ಲ ಐತೆ ನಮ್ಮ ಮನೇಲಿ, ಮೇಲೆ ಐತೆ. ಇಲ್ಲಿ ಮಡಿಕೆಯಲ್ಲಿ ಮಾಡಿದೆ ನೋಡ್ಬಿಟ್ಟು ಇಲ್ಲಿ ಮಾಡಿದ್ದು ಗೈಸ್. ಆದ್ರೂ ಮಾತ್ರ ನೀವೇನೇ ಹೇಳಿ ಗೈಸ್, ಬೆಳಗಿನ ಜಾವ ಬೇಗ ಎದ್ಬಿಟ್ಟು ಏನಾದ್ರು ಜಿಮ್ಮಿಗೆ ಏನಾದ್ರು ಹೋದ್ರೆ ಅವತ್ತಿನ ಇಡೀ ದಿನ ಎಲ್ಲ ಫುಲ್ಲು ನಿದ್ದೆ ಬಂದಂಗೆ ಫೀಲು. ಸೇಮ್ ಹಂಗೆ ನನಗೂ ಅಷ್ಟೇ. ತಿಂಡಿ ಮಾಡಾದ್ಮೇಲೆ ಸಾಕು ಗುರು, ಹೆವಿ ನಿದ್ದೆ ಬರಂಗಾಯ್ತು. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಮಲಗಿದ್ದೆ ಗೈಸ್. ಇವಾಗ ನಮ್ಮ ಅಣ್ಣ ಇದು ಪ್ಯಾಂಟ್ ಹಾಕೊಂಡವನಲ್ಲ, ನಾವು ಅಮ್ಮ ಇದನ್ನ ಏನೋ ಸ್ವಲ್ಪ ಆಲ್ಟ್ರೇಷನ್ ಮಾಡೋರೆ. ಏನಮ್ಮ ಮಾಡಿದ್ಯಾ ಆಲ್ಟ್ರೇಷನ್ನು? ಹಾಂ, ಗುಡ್ಡ ಮಾಡಿಸಿದ್ಯಾ? ತಡೀಲಿ, ಎಮ್ಮಿಂಗ್ ಅಂದ್ರೆ ಕೆಳಗೆ ಒಂದು ಸ್ವಲ್ಪ ಎಮ್ಮಿಂಗ್ ಮಾಡೋದಂದ್ರೆ ಸಣ್ಣದಾಗಿ ಸ್ಟಿಚ್ ಹಾಕೋದು. ಅಮ್ಮ ನನ್ನ ಗಡ್ಡ ನೋಡು, ಸ್ವಲ್ಪ ಶೇಪ್ ಕೊಡ್ಸ್ಕೊಂಡು ಬರ್ತೀನಿ. ಬೇಡ ಪ್ಲೀಸ್ ಗೈಸ್. ಸ್ವಲ್ಪ ಗಡ್ಡ ಜಾಸ್ತಿ ಆಗಿದೆ, ನಂಗೂ ಅದು ಫೀಲ್ ಆಗ್ತೈತೆ. ಬಟ್ ಕಂಪ್ಲೀಟಾಗಿ ಅಂತೂ ಟ್ರಿಮ್ ಆಗಲಿ ಶೇವ್ ಆಗಲಿ ಮಾಡ್ಸಲ್ಲ ಗುರು. ಆಮೇಲೆ ಸುಮ್ಮನೆ ಆಮೇಲೆ ಅಜೀಬ್ ಮಾಡ್ಕೊಳ್ಳೋದು ಬೇಡ. ಪ್ರತಿ ಸಲ ಫುಲ್ ಕಂಪ್ಲೀಟಾಗಿ ಟ್ರಿಮ್ ಮಾಡ್ಕೊಂಡಾಗ ಒಂಥರ ಇನ್ನು ನೆಕ್ಸ್ಟ್ ಟೈಮು ಕಂಪ್ಲೀಟಾಗಿ ಟ್ರಿಮ್ ಮಾಡೋದು ಬೇಡ ಅಂತ ಎಲ್ಲ ಅನ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಈಗ ಟ್ರಿಮ್ ಮಾಡ್ಕೊಂಡ್ರೆ ಫುಲ್ ಕಂಪ್ಲೀಟಾಗಿ ಆಮೇಲೆ ಸರಿ ಬರಲ್ಲ. ಸೊ ಅದಕ್ಕೆ ಇವಾಗ ಅಂಗಡಿಗೆ ಹೋಗಿ ಸ್ವಲ್ಪ ಲೈಟಾಗಿ ಶೇಪ್ ಕೊಡ್ಸ್ಕೊಂಡು ಬರ್ತೀನಿ. ಓಕೆ ಎಲ್ಲ ಯಾವ ಥರ ಅಂತ ಕ್ಯಾಮ್ರಾದಲ್ಲಿ ತೋರಿಸ್ಬೇಡ ಬಿಡು. ಇಲ್ಲಿ ಇದರಲ್ಲಿ ಇಲ್ಲಿ ತೆಗಿ, ತೋರಿಸ್ಬೇಡ. ತೋರ್ಸೋಣ ಅಮ್ಮ. ಈಗ ಇದಕ್ಕೆ ಹೋಗಿ ಬರ್ತೀನಿ, ಈಗ ಗಡ್ಡ ಸೆಟ್ಟಿಂಗ್ ಮಾಡಿಸ್ಕೊ ಬರ್ತೀನಿ. ಬೇಡ ಕಣಮ್ಮ, ಬೇಡ. ಇಲ್ಲ ಪರವಾಗಿಲ್ಲ, ನಂಗೆ ಚೆನ್ನಾಗಿ ಕಾಣೋದು ಬೇಡ. ಹೋಗಿ ಬರ್ತೀನಿ. ಬೇಡ ಹೋಗಿ ಬರ್ತೀನಿ ಪ್ಲೀಸ್ ಅಮ್ಮ, ಪ್ಲೀಸ್. ಬೇಡ ಕಣಮ್ಮ, ಬೇಡ ಸುಮ್ಮನಿರೋ, ಬೇಡ. ಅಲ್ಲ ಇವಾಗ ಗಡ್ಡೆ ಸೆಟ್ಟಿಂಗ್ ಈಗ ಮಾಡ್ಸ್ಕೊಳಕ್ ಹೋದ್ರು ಇಷ್ಟೊತ್ನಲ್ಲಿ ಇರ್ತಾರ 1:15 ಟೈಮು ಗೈಸ್. ಊಟಕ್ಕೆ ಏನಾರು ಹೋಗಿದ್ರೆ ಅವರು, ಅದಕ್ಕೆ ಸಂಜೆ. ಸುಮ್ಮನಿರಮ್ಮ, ಬೇಡ. ಇದು 175 ಗೈಸ್. ಈ ಬಿಸಿಲಿಗೆ ನಾವಮ್ಮ ಐಸ್ ಕ್ರೀಮ್ ತಗೊಬರಕ್ ಹೇಳೋರೆ. ಏನಕ್ಕಂದ್ರೆ ಏನೋ ಮ್ಯಾಂಗೋ ಮಿಲ್ಕ್ ಶೇಕ್ ಏನೋ ಮಾಡ್ತಾರಂತೆ, ಅದಕ್ಕೆ ವೆನಿಲಾ ಐಸ್ ಕ್ರೀಮ್ ತಗೋಬ ಅಂತ ಹೇಳಿದ್ರು ಗೈಸ್. ಆದ್ರೂ ನೋಡಿ ನಮ್ಮಮ್ಮ ನಮ್ಮ ಅಣ್ಣ ಬಂದಿರೋದಕ್ಕೆ ಇವೆಲ್ಲ ಮಾಡ್ತಿರೋದು. ಈ ಐಸ್ ಕ್ರೀಮ್ ತರ್ಸ್ಕೊಂಡಿದ್ದು, ಜೊತೆಗೆ ಈ ಮ್ಯಾಂಗೋ ಶೇಕು ಅದು ಇದು ಮಾಡ್ತಿರೋದು ನಮ್ಮ ಅಣ್ಣ ಬಂದಿರೋದಕ್ಕೆ. ಅದೇನಾದ್ರು ನಮ್ಮ ಅಣ್ಣ ಏನಾರು ಬಂದಿಲ್ಲ ಅಂದಿರಿ ಅವೆಲ್ಲ ಮಾಡ್ತಾನೆ ಇರಲಿಲ್ಲ ನೋಡಿ. ಜೊತೆಗೆ ಇವತ್ತು ನಾವು ಅಮ್ಮನೇ ಅವರಾಗೆ ಹೇಳಿದ್ರು ಹೋಗಿ ಹಾಲು ತಗೋಬ ಗಿಣ್ ಮಾಡ್ತೀನಿ ಅಂತ. ಏನಕ್ಕೆ ಅಂದ್ರೆ ನಾಳಿದ್ದು ನಮ್ಮ ಅಣ್ಣ ಹೋಗ್ತಾವನೆ, ಅದಕ್ಕೇನೆ ಬೇಗ ಹೋಗಿ ಹಾಲು ತಗೋಬ ಅಂತ ಹೇಳ್ತಿರೋದು. ನೀನು ಕುಂಬ್ರಿಸ್ತಾನೆ ಇರ್ತೀಯಲ್ಲಪ್ಪ, ಆಚೆ ಕಡೆ ಹೋಯ್ತೀಯ. ಅಲ್ಲ ಅದೇ ನಾವಮ್ಮ ಹೇಳಿದ್ರ ಹಿಂಗೆ ಹೋಗಿ ಐಸ್ ಕ್ರೀಮ್ ತಗೋಬ ಅಂತ. ಅದಕ್ಕೆ ನಮ್ಮ ಅಣ್ಣ ಅವೆಲ್ಲ ಯಾಕೆ ಹಂಗೆ ಹಿಂಗೆ ಅಂತಾನೆ. ಅದೇ ನಾನಾದ್ರೆ ಪಾಪ ನಾವಮ್ಮ ಚೆನ್ನಾಗಿ ಮಾಡಿಲ್ಲ ಅಂದ್ರು ಏನೋ ತಿಂತೀನಿ ಹೋಗ್ಲಿ, ಏನೋ ಅನ್ನಲ್ಲ. ದನ ತಿನ್ನಂಗೆ ತಿಂದಾನೆ. ಅಲ್ಲ ಕಣಮ್ಮ, ನೀನ್ ಕಷ್ಟಪಟ್ಟು ಮಾಡಿರ್ತೀಯ, ಅದಕ್ಕೆ ನಾನು ಪಾಪ ಅಂತ ತಿಂತೀನಿ ನೋಡಿ. ಇಷ್ಟೇ ಕಷ್ಟಪಟ್ಟು ಮಾಡಿದವರು ಕಷ್ಟಪಟ್ಟು ಮಾಡಿಸ್ತೀಯ. ಮಾಡು 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 ಅಂತ ಬಿಡಲ್ಲ ನೀನು. ಇಷ್ಟೇ ಜೀವನದಲ್ಲಿ ಇದೊಂದು ತಿಳ್ಕೊಳ್ಳಿ. ಅಮ್ಮ ಮಾಡ್ಕೊಟ್ಟಾಗ ಇನ್ನೇನ್ ಮಾಡೋದು, ತಿಂತೀನಿ. ಇವನ್ಗೆ ಡಯಟ್ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ. ಸುಮ್ ಒಲಿ ಅದೇನೋ ಒಲಿತಿದ್ಯಲ್ಲ. ಬರ್ತಾನೆ ಇಲ್ಲಿ, ಅದ್ ಮಾಡು ಇದ್ ಮಾಡು, ಕುಮ್ತಾನೆ ಇರ್ತೀನಿ.
ಕುಮ್ಮದೇ ನನ್ನ ಕೆಲಸ. ಗೈಸ್ ಆದರೂ ನಮ್ಮ ಮನೇಲಿ ಒಂಥರ ವಿಚಿತ್ರ ಆಗೋರು ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳಿಗೆ ಕರ್ದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಡ್ತಾರೆ. ಅರೆ ನಮ್ಮ ಮನೇಲಿ ಅದೆಲ್ಲ ನಾವು ಅಮ್ಮಂಗೆ ಮಾಡಲ್ಲ. ಏನು ದಿನ ಬಿಡ್ದಿನ ಎಣ್ಣೆ ಹಾಕ್ಕೊಡೋದು ಅಂದ್ರೆ ಹಚ್ಕೊಡು ದಿನ ಬಿಡ್ತೀನಿ ಡೈಲಿ ಕೆಲ್ಸಿನ. ಅಲ್ಲ ಏನ್ ಹೆಣ್ಮಗ ನೀನು ಒಬ್ರೊಬ್ರ ಕೂದ್ಲು ಬಿಟ್ಟಿದ್ಯಾ? ಇರೋದೊಂದು 4 ಕೂದ್ಲಿಗೆ ಹಿಂಗ ಹಚ್ಕೊಂಡ್ರೆ ಆಯ್ತು. ಇವಾಗ ನಮ್ಗೆ ಯಾರಪ್ಪ ಹಚ್ಕೊಡೋದು? ನೀನು ಹೇಳು ಹಚ್ಕೊಡ್ತೀನಿ, ಯಾವತ್ತಾರು ಹೇಳಿದ್ದೀನಿ. ನಿಂದು ನೀನು ಹಚ್ಕೊಳ್ಳೋ ಸಾಕಂಗಾರೆ. ಗಾಯ್ಸ್ ಇಷ್ಟೇ ಒಂದು ತಿಳ್ಕೊಳ್ಳಿ ಜೀವನದಲ್ಲಿ. ತಿಳ್ಕೊಳ್ಳಿ, ತಿಳಿಸ್ತಾನೆ. ಗೈಸ್ ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡುವ ರೆಸಿಪಿ ತೋರ್ಸೋಣ ಅಮ್ಮ ವ್ಯೂವರ್ಸಿಗೆ. ಅದೇನ್ ಹೇಳ್ತೀಯ ಸ್ವಲ್ಪ ಜೋರಾಗಿ ಹೇಳು, ಆಮೇಲೆ ನನಗೆ ಕಮೆಂಟ್ ಹಾಕ್ತಾರೆ. ಕೋಲ್ಡ್ ಹೋಗ್ಬೇಕಣ ಹಂಗೆ ಕೂಗು, ಮತ್ತೆ ನನಗೆ ಕಮೆಂಟ್ ಹಾಕ್ತಾರೆ ಬ್ರೋ ಡೈಲಿ ಮೈಕ್ ಯೂಸ್ ಮಾಡಿ ವಾಯ್ಸ್ ಕೇಳಲ್ಲ ಹಂಗೆ ಹಿಂಗೆ ಅಂತ. ಎಲ್ಲಿಂದ ಯೂಸ್ ಮಾಡೋಣ? ಮೈಕ್ ಯೂಸ್ ಮಾಡೋರು ಬರೀ ನನ್ನ ವಾಯ್ಸ್ ಮಾತ್ರ ಕೇಳುತ್ತೆ. ಕೊಡಿಲ್ ಒಂದು ಪೀಸ್ ನೋಡೋಣ. ಗೈಸ್ ನಾವಮ್ಮ ಮಾಡೋ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕನ್ನ ನೋಡ್ತವ್ರೆ. ನಾವಪ್ಪ ಅದು ಮಾವಿನ ಹಣ್ಣು ನೋಡೇ ಬೇಡ ಅಂತವ್ರೆ. ಯಾಕಂದ್ರೆ ಕೋಲ್ಡ್ ಅಲ್ಲ ಮಗನೇ. ಕೋಲ್ಡ್. ಇದು ಪಪ್ಪಂಗೆ ಅಂತ ಕಮೆಂಟ್ ಹಾಕಿದ್ರು ಪಾಪ. ಒಬ್ರು ಕಮೆಂಟ್ ಹಾಕಿದ್ಕೆ ಅದಕ್ಕೆ 10 ಜನ ಲೈಕ್ ಮಾಡಿದ್ರು ಒಂದು ಕಮೆಂಟಿಗೆ. ಏನಂತ ಅಂದರೆ ಗೈಸ್ ಅಲ್ಲ ನಿಮ್ಮ ಅಪ್ಪಂಗೆ ಕೇಳಿ ಬ್ರೋ, ಅಂದರೆ ಈಗಿನ ಯೂತ್ಸಿಗೆ ಬಿಸ್ನೆಸ್ ಏನಾದರೂ ಅವರು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಟಿಪ್ಸ್ ಕೊಡೋಕೆ ಕೇಳಿ ನಿಮ್ಮ ಅಪ್ಪಂಗೆ ಅಂತ. ಅಂದರೆ ಒಂದು ಅಡ್ವೈಸ್ ಅಂದ್ರೆ ಮಗನೇ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಮಗನೇ. ಅದ ಕೆಳಮಟ್ಟದಿಂದ ಹಿಡಿದು ಟಾಪ್ ತನಕ ತಿಳ್ಕೊಂಡು ಆಮೇಲೆ ಬಂಡವಾಳ ಹಾಕ್ಬೇಕು. ಬಂಡವಾಳ ಹಾಕಿ ಮಾಡೋದಾದ್ರೆ ತುಂಬ ಅರ್ಧಂಬರ್ಧ ತಿಳ್ಕೊಂಡು ನಾವು ಬಂಡವಾಳ ಹಾಕಿ ಮಾಡಿದ್ರೆ ಬಹಳ ಕಷ್ಟ. ಒಬ್ರು ಕೆಲಸಗಾರ ಇಲ್ಲ ಅಂದ್ರೂ ನಾವು ಮಾಡೋ ಪರಿಸ್ಥಿತಿಲಿ ಇರ್ಬೇಕು. ಹಂಗಿದ್ರೆ ಮಗನೇ ನೋಡೋ ಹಾಕ್ಬೋದು, ಮಾಡ್ಬೋದು, ಬಿಸ್ನೆಸ್ ಶುರು ಮಾಡ್ಬೋದು. ಮತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಮೇಯ್ನು, ಹೆಂಗೆ ಏನು ಅಂತ. ಇಲ್ಲಾಂದ್ರೆ ಕಷ್ಟ ಮಗನೇ. ಅಮ್ಮ ನೀನೇನಾರು ಹೇಳ್ತೀಯ ಬಿಸ್ನೆಸ್ ಐಡಿಯಾ? ಇರ್ಲಿ ಹೇಳು, ನಿಂಗೂ ಒಳ್ಳೆ ತಲೆ ಐತಲ್ಲ. ಅಮ್ಮಂಗೆ ತಲೆ ಇಲ್ವಾ ಪಾಪ? ಐತೆ ಮಗನೇ, ಅಮ್ಮನೇ ಮಾಸ್ಟರ್ ಇದ್ದಂಗೆ. ನಮ್ಮ ಮನೆಗೆ ಅಮ್ಮನೇ ಮಾಸ್ಟರ್. ಏನಂತೀಯ? ಹೌದು. ಮಾಸ್ಟರ್ ಮಾತು ಯಾರು ಕೇಳಲ್ಲ ಅಷ್ಟೇ. ಯಾಕವ್ವ ನಿನ್ ಮಾತು ಯಾರು ಏನು ಕೇಳಲ್ಲವ? ಹೇಳು ಏನು ಕೇಳಿಲ್ಲ, ಹೇಳು ಹೇಳಮ್ಮ. ಪಪ್ಪ ಕೇಳ್ತಿಲ್ವ ಹೇಳು ಅಂತ. ಹೇಳ್ತೀನಿ. ಇದು ಗಿಣ್ಣು ಅಮ್ಮ ಇವತ್ತೇ ಮಾಡ್ತೀಯಾ? ಗಿಣ್ಣು ರಾತ್ರಿ ಮಾಡಿರ್ತೀನಿ. ನೋಡಲಿ ಕಷ್ಟಪಡುತ್ತೆ ಅಂತ ಹೇಳಿದ್ರೆ ಮಗನೇ. ಗೈಸ್ ನಾವಪ್ಪ ಇದನ್ನ ಮಾವಿನ ಹಣ್ಣು ಸ್ವಲ್ಪ ಗಟ್ಟಿಯಾಗಿತ್ತಲ್ಲ, ಹೋಗಿ ಬಿಸಿಲಿಗಿಡು ಅಂತಿದ್ರು ನಮ್ಮಪ್ಪ. ಮಗನೇ ಇಡಬಾರ್ದಾ? ನೀವು ಇಡ್ಬೋದು, ಸ್ಪ್ರೆಡ್ ಆಗುತ್ತಲ್ಲ ಮೂವಮ್ಮ. ಎಲ್ಲ ಕೋಲ್ಡ್ ಇದೆಯಲ್ಲ ಮಗನೇ. ಟಿವಿ ನೋಡಿ ಅಂದಿದ್ದು. ಅಮ್ಮ ಮಾಡಿಕೊಟ್ಟಿದ್ರೆ ಸುಮ್ಮನೆ ಕುಡಿಬೇಕು. ಅದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅನ್ಕೊಂಡು ಕುಡಿಬೇಕು, ಆಯ್ತಾ? ಅಮ್ಮ ಖುಷಿ ಆಗಲ್ಲ. ಅವಾಗ್ಲೇ ಅಮ್ಮ ನಾನು ಮಾಡಿದ್ದೆ ಯಾಕಷ್ಟ್ರ ಹಾಕಿಸ್ಕೊಂಡ್ ತಿನ್ನೋದೇ ನೀವೊಬ್ರು ಮನೇಲಿ. ಯಾಕಷ್ಟ್ರ ಅವತ್ತು ಸತ್ಯ ಕಹಿ ಅನ್ನೋದಕ್ಕೆ ನಮ್ಮನೇಲಿ ಉದಾಹರಣೆ ನಮ್ಮಮ್ಮ. ಸತ್ಯ ನಿಜ ಅಂತಲ್ಲಮ್ಮ. ಫೋನ್ ರಿಂಗ್ ಆಯ್ತು. ಯಾರು ನೋಡೋಕೆ ಫೋನು? ಗೈಸ್ ನೋಡಿಲಿ, ನಾವು ಅಮ್ಮಗೆ ಜ್ಯೂಸ್ ಮಾಡೋಣ ಅಂತ ಹೋದ್ರೆ ಕರೆಂಟ್ ಇಲ್ವಲ್ಲ ಗೈಸ್. ನೋಡಿಲಿ ಕರೆಂಟೇ ಇಲ್ಲ. ಅಲ್ಲ ಕಣಮ್ಮ, ಇದು ಐಸ್ ಕ್ರೀಮನ್ನು ಮಿಕ್ಸ್ ಮಾಡ್ಬೇಕು ತಾನೆ ಮಿಲ್ಕ್ ಶೇಕಿಗೆ. ಗೈಸ್ ಇದು ನೋಡಿ, ಇದು ಫುಲ್ಲು ಕ್ರೀಮಿ ಥರ ಎಷ್ಟು ಸಖತ್ತಾಗಿ ಕಾಣ್ತೈತಿ ಇದು ಮ್ಯಾಂಗೋ ಐಸ್ ಕ್ರೀಮ್. ಅಲ್ಲ ಕಣಮ್ಮ ಇದು ಹೆಂಗೆ? ಗೈಸ್ ನೋಡಿ ಇಲ್ಲಿ ಅಂತೂ ಮ್ಯಾಂಗೋ ಶೇಕ್ ಏನೋ ಮಾಡೋರು ನಮ್ಮ ಅಮ್ಮ. ಅಮ್ಮ ಇದು ಮ್ಯಾಂಗೋ ಶೇಕ್ ಅನ್ನೋದ ಮ್ಯಾಂಗೋ ಐಸ್ ಕ್ರೀಮಾ? ವಾವ್ ಗಾಯ್ಸ್, ವಾವ್ ನೋಡಿ ಗಾಯ್ಸ್ ನೋಡಿ ನಮ್ಮಮ್ಮ ಹಿಂಗೆಲ್ಲ ಅಡುಗೆ ಮಾಡಿಕೊಡ್ತಾರೆ, ಹಿಂಗೆಲ್ಲ ಸ್ನ್ಯಾಕ್ಸ್ ಥರ ಮಾಡಿಕೊಡ್ತಾರೆ. ಗೈಸ್ ನಾವಪ್ಪ ಇದನ್ನ ನೋಡ್ಬಿಟ್ಟೆ ಈಗ ಇಸ್ಕೊಂಡು ತಿಂತವ್ರೆ. ಈಗ ನಾವಪ್ಪ ತಿನ್ನಲ್ಲ ಅಂದ್ರೆ ಇವಾಗ ತಿಂತವ್ರೆ ಈಗ. ಚೆನ್ನಾಗಿತ್ತು ಮಗನೇ. ಚೆನ್ನಾಗೈತಲ್ವಾ? ಚೆನ್ನಾಗಿ ಸೂಪರ್ ಆಗಿದೆ. ಗೈಸ್ ನಾವು ಅಮ್ಮನೇ ಇವಾಗ ಚಟಿರಿ ಗೈಸ್
ನಾವು ಅಮ್ಮನೇ ಇವಾಗ ನನ್ನ ಗಡ್ಡನ ಸ್ವಲ್ಪ ಟ್ರಿಮ್ ಮಾಡ್ತಾವ್ರೆ ನೋಡಿ. ಅಂತೂ ಫೈನಲ್ ಆಗಿ ನಾವು ಅಮ್ಮನ ಮಾತೆ ಲಾಸ್ಟಿಗೆ ಕೇಳೋದು ನಾನು. ಸುಮ್ಮನೆ ನಾನು ಹೆಂಗೋ ಹೊರ್ಗಡೆ ಮಾಸ್ಕ್ ಹಚ್ಚಿದ್ದೆ. ಸಾಕು, ಮತ್ತೆ ಜಾಸ್ತಿ ಮಾಡಕ್ ಹೋದ್ರೆ ಇಲ್ಲಿ ಬೇಕಾದ್ರೆ ಇಲ್ಲಿ ಒಂದು ಶೇಪ್ ಅನ್ನೋದು ಕೊಡು. ಇಲ್ಲಿ ಮತ್ತೆ ತೆಗಿಯಕ್ ಹೋಗ್ಬೇಡ. ನೋಡಿದ್ವಿ ಹೆಂಗ್ ಮಾಡಿದ್ದೀನಿ ಎಲ್ಲ ಇಲ್ಲಿ ನನ್ನ ಕಡೆ ನೋಡ. ಗೈಸ್ ನಾವು ಅಮ್ಮ ಲೈಟ್ ಆಗಿ ಟ್ರಿಮ್ ಮಾಡೋರೆ ಗೈಸ್. ಹೆಂಗೆ ಕಾಣಿಸ್ತೈತೆ, ಹೆಂಗೆ ಫುಲ್ ಮಕ್ಕ ಜಿಡ್ ಇಲ್ ಬಾ, ಬಿಸ್ಲಿಗೆ ಅದು ಹಂಗೆ ಐಫೋನ್ ಇಲ್ ಬಾ ಗೈಸ್. ಇವಾಗ ನಿಂದು ಹಣೆ ಇರೋದು ಹಂಗೆ ಗೈಸ್. ಅಂತೂ ಫೈನಲ್ ಆಗಿ ನಾವು ಅಮ್ಮ ಟ್ರಿಮ್ ಮಾಡೋರೆ ಗೈಸ್. ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಇನ್ನೇನು ನಾವು ಎನಿ ಟೈಮ್ ಸ್ಮಾರ್ಟೇ ಅಮ್ಮ. ಗಡ್ಡ ಇಲ್ಲಿ ಇದ್ರು ಒಂದೇ, ಇಲ್ಲ ಅಂದ್ರು ಒಂದೇ ಗೈಸ್. ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈಗ ವ್ಲಾಗು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಬೇಗನೆ ವ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ಸರಿ ಗೈಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ ಅಮ್ಮ, ಬಾಯ್ ಬಾಯ್.